ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಬುರುಡೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಕಾನೂನು ಹೋರಾಟಕ್ಕೆ ಧರ್ಮಸ್ಥಳವೇ ಇಳಿದಿದ್ದು ತಿಮರೋಡಿ ಟೀಮ್ಗೆ ನಿದ್ದೆಯಲ್ಲೂ ಬೆಚ್ಚಿ ಬೀಳುವಂತಾಗಿದೆ. ಬಾಯ್ಬಿಟ್ರೆ ಧರ್ಮಸ್ಥಳ ಬಗ್ಗೆ ಸಾಲು ಸಾಲು ಆರೋಪಗಳು ಒಂದ ಎರಡ. ಬುರುಡೆ ಗ್ಯಾಂಗ್ ಶ್ರೀ ಕ್ಷೇತ್ರದ ಬಗ್ಗೆ ಮಾಡಿದಂತಹ ಷಡ್ಯಂತ್ರಗಳು ಒಂದೆರಡಲ್ಲ, ಬಗೆದಷ್ಟು ಬಯಲಾಗ್ತಾನೆ ಇವೆ. ತಿಮರೋಡಿ ಮಠನವರ್ ಚೆನ್ನಯ್ಯ ಮಾಡಿದಂತಹ ಆರೋಪಗಳಿಗೆ ಇದೀಗ ಭಕ್ತರು ರೋಷಾಗ್ನಿ ಹೊರಹಾಕಿದ್ರು. ಇಂತಹ ಬುರುಡೆ ಗ್ಯಾಂಗ್ ಬುಡಕ್ಕೆ ಇದೀಗ ಬೆಂಕಿ ಬಿದ್ದಿದೆ. ಬುರುಡೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ಕಾನೂನು ಹೋರಾಟಕ್ಕೆ ಧರ್ಮಸ್ಥಳ ಎಂಟ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಬುರುಡೆ ಗ್ಯಾಂಗ್ಗೆ ಇದೀಗ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಕಾನೂನು ಹೋರಾಟಕ್ಕೆ ಧರ್ಮಸ್ಥಳವೇ ಎಂಟ್ರಿಯಾಗಿದೆ. ಖ್ಯಾತ ಕ್ರಿಮಿನಲ್ ಅಡ್ವೊಕೇಟ್ ಸಿವಿ ನಾಗೇಶ್ ಹಾಗೂ ಮಹೇಶ್ ಕಜೆ ವಾದ ಮಂಡನೆಗೆ ಸಿದ್ದರಾಗಿದ್ದಾರೆ. ನೇರವಾಗಿ ಕಾನೂನು ಹೋರಾಟಕ್ಕೆ ಧರ್ಮಸ್ಥಳ ಇಳಿದಿದೆ. ಎಸ್ಐಟಿ ವರದಿಯ ವಿಚಾರಣೆಯಲ್ಲಿ ತನ್ನನ್ನ ಪ್ರತಿವಾದಿಯನ್ನಾಗಿಸುವಂತೆ ಅರ್ಜಿ ಸಲ್ಲಿಸಿದೆ. ಶ್ರೀ ಕ್ಷೇತ್ರದ ಪರ ವಕೀಲರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ಆರೋಪಿಗಳು ನೀಡಿದಂತಹ ಪ್ರಕರಣದಲ್ಲಿ ದೇವಸ್ಥಾನದ ಹೆಸರು ಉಲ್ಲೇಖಿಸಿದರು. ಹೀಗಾಗಿ ಸಂತ್ರಸ್ತರಾಗಿರುವ ಕಾರಣ ಧರ್ಮಸ್ಥಳಕ್ಕೂ ಭಾಗವಹಿಸಲು ಅವಕಾಶ ನೀಡುವಂತೆ ಡಿಸೆಂಬರ್ 31ರಂದು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದು ಇಂದು ವಾದ ಮಂಡಿಸಲಿದ್ದಾರೆ. ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ನಡೆಸಿದವರಿಗೆ ತಕ್ಕ ಪಾಠ ಕಲಿಸಲು ಮುಂದಾಗಿದ್ದಾರೆ. ಎಸ್ಐಟಿ ಸಲ್ಲಿಸಿದಂತಹ ವರದಿ ಅನ್ವಯ ಇಂದು ಕೋರ್ಟ್ ಆದೇಶ ನೀಡುವ ಸಾಧ್ಯತೆ ಇತ್ತು. ಆದರೆ ಈಗ ಕ್ಷೇತ್ರದ ಪರವಾಗಿ ಮತ್ತೊಂದು ಅರ್ಜಿ ಸಲ್ಲಿಕೆಯಾದ್ದರಿಂದ ಪ್ರಕರಣದ ಮಹತ್ವ ತಿರುವು ಪಡೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಸಂಬಂಧ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಹೆಚ್ಚಿನ ಮಾಹಿತಿಯೊಂದಿಗೆ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಈಗ ಧರ್ಮಸ್ಥಳವನ್ನೇ ಶ್ರೀ ಕ್ಷೇತ್ರವನ್ನೇ ಸಂತ್ರಸ್ತರನ್ನಾಗಿ ಪರಿಗಣಿಸಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಲಾಗಿದೆ. ಇದು ಬುರುಡೆ ಗ್ಯಾಂಗ್ಗೆ ಹೇಗೆ ಸಂಕಷ್ಟ ತರುತ್ತೆ ದಿನೇಶ್? ಹೌದು ರಂಜಿತ್ ಶ್ರೀಯರ್, ಅಂದ್ರೆ ಈ ಒಂದು ಧರ್ಮಸ್ಥಳ ಶವಹೂತಿಟ್ಟ ಪ್ರಕರಣ ಏನಿದೆ ಅದು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಹೋಯಿತು. ಆ ಬಳಿಕ ಎಸ್ಐಟಿ ವರದಿ ಕೂಡ ಸಲ್ಲಿಕೆ ಆಗಿತ್ತು. ಅದರ ನಂತರ ಒಂದಷ್ಟು ಬೇರೆ ಬೇರೆ ತಿರುವುಗಳು ಕೂಡ ಆಗ್ತಾ ಹೋಯಿತು ಮತ್ತು ಒಂದಷ್ಟು ಆಯಾಮಗಳು ಕೂಡ ಪಡೆದುಕೊಳ್ತಾ ಹೋಯಿತು. ಇದರ ಜೊತೆಗೆ ಧರ್ಮಸ್ಥಳದ ಪರವಾದಂತಹ ವಕೀಲರು ಬೆಳ್ತಂಗಡಿ ಕೋರ್ಟ್ಗೆ ಮೊನ್ನೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ 2025 ಡಿಸೆಂಬರ್ 31ರಂದು ಬೆಳ್ತಂಗಡಿ ಕೋರ್ಟ್ಗೆ ಧರ್ಮಸ್ಥಳ ಪರವಾಗಿರುವಂತಹ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಹಾಗೂ ಮಹೇಶ್ ಕಜೆ ಅವರು ಬೆಳ್ತಂಗಡಿ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಧರ್ಮಸ್ಥಳದವರು ಸಂತ್ರಸ್ತರಾಗಿರುವ ಕಾರಣವಾಗಿ ಈ ಒಂದು ಪ್ರಕರಣದಲ್ಲಿ ವಾದವನ್ನ ಮಂಡಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೆಳ್ತಂಗಡಿ ಕೋರ್ಟ್ಗೆ ಧರ್ಮಸ್ಥಳದ ಪರವಾಗಿರುವಂತಹ ಮಹೇಶ್ ಕಜೆ ಹಾಗೂ ಸಿವಿ ನಾಗೇಶ್ ಇಬ್ಬರು ವಕೀಲರೇನಿದ್ದಾರೆ ಅವರು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಆ ಬಳಿಕ ಇವತ್ತು ಅವರ ಅರ್ಜಿಯ ವಾದ ಅದರ ಆದೇಶಕ್ಕೆ ಕಾಯ್ದಿರಿಸಲಾಗಿದೆ. ಇವತ್ತು ಅವರಿಗೆ ಮುಂದೆ ವಾದ ಮಂಡಲಿಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಬೆಳ್ತಂಗಡಿ ಕೋರ್ಟ್ನಿಂದ ಸುಮಾರು 3 ಗಂಟೆ ವೇಳೆಗೆ ಈ ಒಂದು ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಧರ್ಮಸ್ಥಳದ ಪರವಾಗಿ ಒಂದಷ್ಟು ವಿಚಾರಗಳಿದೆ. ಧರ್ಮಸ್ಥಳವನ್ನ ಷಡ್ಯಂತ್ರ ರೂಪಿಸಿ ಈ ರೀತಿಯಾಗಿ ಒಂದಷ್ಟು ಬೇರೆ ಬೇರೆ ರೀತಿಯಾಗಿ ಅವರನ್ನ ಆರೋಪಿಸಲಾಗಿತ್ತು ಮತ್ತು ಒಂದು ರೀತಿಯಲ್ಲಿ ದೇವಸ್ಥಾನವನ್ನು ಕೂಡ ಅವಹೇಳನ ಮಾಡಲಾಗಿತ್ತು. ಇದರಿಂದ ಸಾಕಷ್ಟು ಭಕ್ತರ ಭಾವನೆಗಳಿಗೆ ಕೂಡ ಧಕ್ಕೆ ಆಗಿತ್ತು. ಹೀಗಾಗಿ ಒಂದಷ್ಟು ವಿಚಾರಗಳು ಕೂಡ ಧರ್ಮಸ್ಥಳದ ಪರವಾಗಿದೆ. ಇದನ್ನು ವಾದವಾಗಿ ಮಂಡಿಸುವುದಕ್ಕೆ ಅವಕಾಶ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವಕಾಶಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಇವತ್ತು ಕೋರ್ಟ್ ಆದೇಶ ಇದೆ. ಸುಮಾರು 3 ಗಂಟೆ ವೇಳೆಗೆ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ಧರ್ಮಸ್ಥಳ ಪರವಾದಂತಹ ವಕೀಲರು ವಾದವನ್ನ ಮಂಡಿಸುವುದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಆ ಬಳಿಕ ಗೊತ್ತಾಗ್ಲಿಕ್ಕಿದೆ. ರಂಜಿತ್ ಶಿರಿಯಾರ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದಿನೇಶ್ ಕಾಶಿಪಟ್ನ. ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಬುರುಡೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಕಾನೂನು ಹೋರಾಟಕ್ಕೆ ಧರ್ಮಸ್ಥಳವೇ ಇಳಿದಿದ್ದು ತಿಮರೋಡಿ ಟೀಮ್ಗೆ ನಿದ್ದೆಯಲ್ಲೂ ಬೆಚ್ಚಿ ಬೀಳುವಂತಾಗಿದೆ. ಬಾಯ್ಬಿಟ್ರೆ ಧರ್ಮಸ್ಥಳ ಬಗ್ಗೆ ಸಾಲು ಸಾಲು ಆರೋಪಗಳು
ಒಂದ ಎರಡ ಬುರುಡೆ ಗ್ಯಾಂಗ್ ಶ್ರೀ ಕ್ಷೇತ್ರದ ಬಗ್ಗೆ ಮಾಡಿದಂತಹ ಷಡ್ಯಂತ್ರಗಳು ಒಂದೆರಡಲ್ಲ, ಬಗೆದಷ್ಟು ಬಯಲಾಗ್ತಾನೆ ಇವೆ. ತಿಮಿರೋಡಿ ಮಠನವರ್ ಚಿನ್ನಯ್ಯ ಮಾಡಿದಂತಹ ಆರೋಪಗಳಿಗೆ ಇದೀಗ ಭಕ್ತರು ರೋಷಾಗ್ನಿ ಹೊರಹಾಕಿದ್ರು. ಇಂತಹ ಬುರುಡೆ ಗ್ಯಾಂಗ್ ಬುಡಕ್ಕೆ ಇದೀಗ ಬೆಂಕಿ ಬಿದ್ದಿದೆ. ಬುರುಡೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ಕಾನೂನು ಹೋರಾಟಕ್ಕೆ ಧರ್ಮಸ್ಥಳ ಎಂಟ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಬುರುಡೆ ಗ್ಯಾಂಗ್ಗೆ ಇದೀಗ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಕಾನೂನು ಹೋರಾಟಕ್ಕೆ ಧರ್ಮಸ್ಥಳವೇ ಎಂಟ್ರಿಯಾಗಿದೆ. ಖ್ಯಾತ ಕ್ರಿಮಿನಲ್ ಅಡ್ವೊಕೇಟ್ ಸಿವಿ ನಾಗೇಶ್ ಹಾಗೂ ಮಹೇಶ್ ಕಜೆ ವಾದ ಮಂಡನೆಗೆ ಸಿದ್ದರಾಗಿದ್ದಾರೆ. ನೇರವಾಗಿ ಕಾನೂನು ಹೋರಾಟಕ್ಕೆ ಧರ್ಮಸ್ಥಳ ಇಳಿದಿದೆ. ಎಸ್ಐಟಿ ವರದಿಯ ವಿಚಾರಣೆಯಲ್ಲಿ ತನ್ನನ್ನು ಪ್ರತಿವಾದಿಯನ್ನಾಗಿಸುವಂತೆ ಅರ್ಜಿ ಸಲ್ಲಿಸಿದೆ. ಶ್ರೀ ಕ್ಷೇತ್ರದ ಪರ ವಕೀಲರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ಆರೋಪಿಗಳು ನೀಡಿದಂತಹ ಪ್ರಕರಣದಲ್ಲಿ ದೇವಸ್ಥಾನದ ಹೆಸರು ಉಲ್ಲೇಖಿಸಿದರು. ಹೀಗಾಗಿ ಸಂತ್ರಸ್ತರಾಗಿರುವ ಕಾರಣ ಧರ್ಮಸ್ಥಳಕ್ಕೂ ಭಾಗವಹಿಸಲು ಅವಕಾಶ ನೀಡುವಂತೆ ಡಿಸೆಂಬರ್ 31ರಂದು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದು ಇಂದು ವಾದ ಮಂಡಿಸಲಿದ್ದಾರೆ. ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ನಡೆಸಿದವರಿಗೆ ತಕ್ಕ ಪಾಠ ಕಲಿಸಲು ಮುಂದಾಗಿದ್ದಾರೆ. ಎಸ್ಐಟಿ ಸಲ್ಲಿಸಿದಂತಹ ವರದಿ ಅನ್ವಯ ಇಂದು ಕೋರ್ಟ್ ಆದೇಶ ನೀಡುವ ಸಾಧ್ಯತೆ ಇತ್ತು. ಆದರೆ ಈಗ ಕ್ಷೇತ್ರದ ಪರವಾಗಿ ಮತ್ತೊಂದು ಅರ್ಜಿ ಸಲ್ಲಿಕೆಯಾದ್ದರಿಂದ ಪ್ರಕರಣದ ಮಹತ್ವ ತಿರುವು ಪಡೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಸಂಬಂಧ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಹೆಚ್ಚಿನ ಮಾಹಿತಿಯೊಂದಿಗೆ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಈಗ ಧರ್ಮಸ್ಥಳವನ್ನೇ ಶ್ರೀ ಕ್ಷೇತ್ರವನ್ನೇ ಸಂತ್ರಸ್ತರನ್ನಾಗಿ ಪರಿಗಣಿಸಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಲಾಗಿದೆ. ಇದು ಬುರುಡೆ ಗ್ಯಾಂಗ್ಗೆ ಹೇಗೆ ಸಂಕಷ್ಟ ತರುತ್ತೆ ದಿನೇಶ್? ಹೌದು ರಂಜಿತ್ ಶ್ರೀಯರ್, ಅಂದ್ರೆ ಈ ಒಂದು ಧರ್ಮಸ್ಥಳ ಶವಹೂತಿಟ್ಟ ಪ್ರಕರಣ ಏನಿದೆ ಅದು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಹೋಯಿತು. ಆ ಬಳಿಕ ಎಸ್ಐಟಿ ವರದಿ ಕೂಡ ಸಲ್ಲಿಕೆ ಆಗಿತ್ತು. ಅದರ ನಂತರ ಒಂದಷ್ಟು ಬೇರೆ ಬೇರೆ ತಿರುವುಗಳು ಕೂಡ ಆಗ್ತಾ ಹೋಯಿತು ಮತ್ತು ಒಂದಷ್ಟು ಆಯಾಮಗಳು ಕೂಡ ಪಡೆದುಕೊಳ್ತಾ ಹೋಯಿತು. ಇದರ ಜೊತೆಗೆ ಧರ್ಮಸ್ಥಳದ ಪರವಾದಂತಹ ವಕೀಲರು ಬೆಳ್ತಂಗಡಿ ಕೋರ್ಟ್ಗೆ ಮೊನ್ನೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ 2025 ಡಿಸೆಂಬರ್ 31ರಂದು ಬೆಳ್ತಂಗಡಿ ಕೋರ್ಟ್ಗೆ ಧರ್ಮಸ್ಥಳ ಪರವಾಗಿರುವಂತಹ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಹಾಗೂ ಮಹೇಶ್ ಕಜೆ ಅವರು ಬೆಳ್ತಂಗಡಿ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಧರ್ಮಸ್ಥಳದವರು ಸಂತ್ರಸ್ತರಾಗಿರುವ ಕಾರಣವಾಗಿ ಈ ಒಂದು ಪ್ರಕರಣದಲ್ಲಿ ವಾದವನ್ನ ಮಂಡಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೆಳ್ತಂಗಡಿ ಕೋರ್ಟ್ಗೆ ಧರ್ಮಸ್ಥಳದ ಪರವಾಗಿರುವಂತಹ ಮಹೇಶ್ ಕಜೆ ಹಾಗೂ ಸಿವಿ ನಾಗೇಶ್ ಇಬ್ರು ವಕೀಲರೇನಿದ್ದಾರೆ ಅವರು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಆ ಬಳಿಕ ಇವತ್ತು ಅವರ ಅರ್ಜಿಯ ವಾದ ಅದರ ಆದೇಶಕ್ಕೆ ಕಾಯ್ದಿರಿಸಲಾಗಿದೆ. ಇವತ್ತು ಅವರಿಗೆ ಮುಂದೆ ವಾದ ಮಂಡಲಿಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಬೆಳ್ತಂಗಡಿ ಕೋರ್ಟ್ನಿಂದ ಸುಮಾರು 3 ಗಂಟೆ ವೇಳೆಗೆ ಈ ಒಂದು ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಧರ್ಮಸ್ಥಳದ ಪರವಾಗಿ ಒಂದಷ್ಟು ವಿಚಾರಗಳಿದೆ. ಧರ್ಮಸ್ಥಳವನ್ನ ಷಡ್ಯಂತ್ರ ರೂಪಿಸಿ ಈ ರೀತಿಯಾಗಿ ಒಂದಷ್ಟು ಬೇರೆ ಬೇರೆ ರೀತಿಯಾಗಿ ಅವರನ್ನ ಆರೋಪಿಸಲಾಗಿತ್ತು ಮತ್ತು ಒಂದು ರೀತಿಯಲ್ಲಿ ದೇವಸ್ಥಾನವನ್ನು ಕೂಡ ಅವಹೇಳನ ಮಾಡಲಾಗಿತ್ತು. ಇದರಿಂದ ಸಾಕಷ್ಟು ಭಕ್ತರ ಭಾವನೆಗಳಿಗೆ ಕೂಡ ಧಕ್ಕೆ ಆಗಿತ್ತು. ಹೀಗಾಗಿ ಒಂದಷ್ಟು ವಿಚಾರಗಳು ಕೂಡ ಧರ್ಮಸ್ಥಳದ ಪರವಾಗಿದೆ. ಇದನ್ನು ವಾದವಾಗಿ ಮಂಡಿಸುವುದಕ್ಕೆ ಅವಕಾಶ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವಕಾಶಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಇವತ್ತು ಕೋರ್ಟ್ ಆದೇಶ ಇದೆ. ಸುಮಾರು 3 ಗಂಟೆ ವೇಳೆಗೆ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ಧರ್ಮಸ್ಥಳ ಪರವಾದಂತಹ ವಕೀಲರು ವಾದವನ್ನ ಮಂಡಿಸುವುದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಆ ಬಳಿಕ ಗೊತ್ತಾಗ್ಲಿಕ್ಕಿದೆ. ರಂಜಿತ್ ಶಿರಿಯಾರ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದಿನೇಶ್ ಕಾಶಿಪಟ್ನ.